ಓಂ ಶ್ರೀ ಮಹಾಗಣಪತಯೇ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ. ತುಂಬಾ ಜನ ಈಗಾಗಲೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ದೀರಾ, ಮೇಡಮ್ ನನ್ನ ಒಂದು ಲೆಟರ್ ಅಂದ್ರೆ ನನ್ನ ಹೆಸರಿನ ಲೆಟರ್ದು ಪ್ರೋಗ್ರಾಮ್ ಮಾಡಿಲ್ಲ, ನನ್ನ ಹೆಸರಿನ ಲೆಟರ್ದು ಪ್ರೋಗ್ರಾಮ್ ಮಾಡಿಲ್ಲ ಅಂತ ಹೇಳಿ. ಎಸ್, ನಿಮ್ಮೆಲ್ಲರಿಗೂ ಸಹ ಐ ಆಮ್ ಗೋಯಿಂಗ್ ಟು ಗಿವ್ ಆಲ್ ದ ಲೆಟರ್ಸ್. ಕರೆಕ್ಟ್ ಅಲ್ವಾ? A to Z ವರ್ಗೂ ಎಲ್ಲಾ ಹೆಸರಿನ ಎಲ್ಲ ಒಂದು ಲೆಟರ್ಸಿನ ಯಾವ ರೀತಿ ಪ್ರಿಡಿಕ್ಷನ್ಸ್ ಇರುತ್ತೆ, ಯಾವ ರೀತಿಯ ವ್ಯಕ್ತಿತ್ವ ಇರ್ತೀರಾ ನೀವು, ವಾಟ್ ಕೈಂಡ್ ಆಫ್ ಎ ಪರ್ಸನಾಲಿಟಿ. ಕರೆಕ್ಟ್ ಅಲ್ವಾ? ತುಂಬಾ ಜನಕ್ಕೆ ಆ ಕುತೂಹಲ ಇರುತ್ತೆ. ನನ್ನ ಹೆಸರು ಈಗ ಎಷ್ಟೋ ಜನ ಇಲ್ಲಿ ಇನ್ನೊಂದು ಕನ್ಫ್ಯೂಷನ್ ಏನಂದ್ರೆ, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ನಿಮ್ಮ ಟೈಮ್ ಆಫ್ ಬರ್ತ್ ಪ್ರಕಾರ ಸಹ ನಿಮ್ಗೊಂದು ಲೆಟರ್ ಬಂದಿರುತ್ತೆ. ದಟ್ ವಿಲ್ ಬಿ ಯುವರ್ ಬರ್ತ್ ಪ್ರಿಡಿಕ್ಷನ್, ಬರ್ತ್ ನೇಮ್ ಅಂತಾನು ಹೇಳ್ತೀವಿ. ಬಟ್ ತುಂಬಾ ಜನ ಅದನ್ನ ಇಟ್ಟಿರಲ್ಲ, ರೈಟ್? ತುಂಬಾ ಜನ ಏನ್ ಮಾಡ್ತಾರೆ, ಬೇರೆ ಏನೋ ಚೆನ್ನಾಗಿದೆ, ತುಂಬಾ ಒಳ್ಳೆ ಹೆಸರಿದು, ಈ ಹೆಸರು ನ್ಯೂಮರಾಲಜಿಕಲಿ ತುಂಬಾ ಚೆನ್ನಾಗಿದೆ, ವೈಬ್ರೇಷನ್ಸ್ ಚೆನ್ನಾಗಿದೆ, ಈ ತರ ಎಷ್ಟೋ ವಿಚಾರಗಳಲ್ಲಿ ಏನಾಗುತ್ತೆ, ಇಲ್ಲ ನಂಗೆ ಈ ಹೆಸರು ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಅವ್ರ ತಂದೆ ತಾಯಿ ಏನ್ ಮಾಡ್ತಾರೆ, ಬೇರೆ ಹೆಸರುಗಳನ್ನ ಇಟ್ಟಿರ್ತಾರೆ. ತುಂಬಾ ಒಳ್ಳೆ ಒಳ್ಳೆ ವೈಬ್ರೇಷನ್ಸ್ ಇರುತ್ತೆ. ಹೆಸರು ತುಂಬಾನೇ ಚೇಂಜ್ ಮಾಡುತ್ತಾ. ಪ್ರಮುಖವಾಗಿ ಹೆಸರು ಅನ್ನೋಂಥದ್ದು ನಮ್ಮ ಲೈಫಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತಾ? ಖಂಡಿತ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನೋದಕ್ಕಿಂತನೂ ಮುಖ್ಯವಾಗಿ ನ್ಯೂಮರಾಲಜಿಕಲಿ ಹೌದು, ಎಸ್, ಡೇಟ್ ಆಫ್ ಬರ್ತ್, ನಿಮ್ಮ ಡೇಟ್ ಸಂಖ್ಯೆ ಎಷ್ಟು ಪ್ರಮುಖವಾಗುತ್ತೋ, ನೆಕ್ಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಿಮ್ಮ ಹೆಸರು. ಕರೆಕ್ಟ್ ಅಲ್ವಾ? ನಿಮ್ಮ ಸರ್ಟಿಫಿಕೇಟ್ ಇರ್ಬೋದು, ಹುಟ್ಟಿದಾಗ ನಿಮ್ಮ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ನ ರೆಡಿ ಮಾಡಿ ಕೊಡಬೇಕು ಅಂತಂದ್ರೆ ಮೊದಲು ಕೇಳೋಂಥದ್ದು ನೀವು ಹುಟ್ಟಿರೋಂತಹ ಸಂಖ್ಯೆ ಮತ್ತೆ ಏನ್ ಹೆಸರಿಟ್ಟಿದ್ದೀರಾ ಅಂತ. ತುಂಬಾ ಜನ ಅವಾಗಲೇ ಹೆಸರನ್ನ ಇಟ್ಟಿರಲ್ಲ, ಯೋಚನೆ ಮಾಡಿ ತುಂಬಾ ಜನ ಟೈಮ್ ತಗೊಂಡಿರ್ತಾರೆ. ಈಗೆಲ್ಲ ತುಂಬಾನೇ ಯೋಚನೆ ಮಾಡ್ತಾರೆ ಹೆಸರು ಇಡಬೇಕು ಅಂತಂದ್ರೆ ಯಾವ ಹೆಸರು ಇಟ್ಟರೆ ಒಳ್ಳೇದು, ಯಾಕಂದ್ರೆ ಚೇಂಜಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಗೇನ್ ದರ್ ಇಸ್ ಲಾಟ್ ಆಫ್ ಪ್ರೊಸೀಜರ್. ಕಷ್ಟ ಅಂತ ಅನ್ನೋದಕ್ಕಿಂತ ದರ್ ಇಸ್ ಅ ಲಾಟ್ ಆಫ್ ಪ್ರೊಸೀಜರ್ ಟು ಅಂಡರ್ಗೋ. ಸೊ ಹಾಗಾಗಿ ಹೆಸರಿನ ವೈಬ್ರೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಲೆಟರ್ ಇಂದ ಹೆಸರು ನಾವು ಈಗ ಸದ್ಯಕ್ಕೆ ನಿಮಗೆ ಇಂಗ್ಲಿಷ್ ಆಲ್ಫಾಬೆಟ್ಸ್ ಪ್ರಕಾರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬಟ್ ಎಸ್, ಇಂಗ್ಲಿಷ್ ಆಲ್ಫಾಬೆಟ್ಸ್ ನಾವು ಕನ್ನಡದಲ್ಲೂ ಸಹ ಈಗ ಎ ಅಂತಂದ್ರೆ ನಾವು ಆ ಅನ್ನೋ ಅಕ್ಷರ ಅಂತ ನಾವು ಖಂಡಿತ ಪರಿಗಣಿಸಬಹುದು. ಇವತ್ತು ನಾನು ಮಾತಾಡ್ತಾ ಇರೋಂಥದ್ದು ಸಿ ಅನ್ನೋ ಲೆಟರ್. ತುಂಬಾ ಜನ ಕೇಳಿದಿರ ಕಾಮೆಂಟ್ ಸೆಕ್ಷನ್ ಅಲ್ಲಿ, ತುಂಬಾ ಎಷ್ಟು ಜನ ನನಗೆ ಮೆಸೇಜ್ ಮಾಡಿ ಒಂದು ಸರಳ ಪರಿಹಾರಗಳನ್ನ ಮಾಡಿರೋಂಥದ್ದು, ಅದರಿಂದ ಆಗಿರುವಂಥ ಉಪಯೋಗ ತಿಳಿಸಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಲ್ಲಿ ಮುಂದುವರಿಲಿ. ನಿಮ್ಮ ಅಬಂಡೆನ್ಸ್ ಲವ್ಗೆ ತುಂಬಾನೇ ಧನ್ಯವಾದಗಳು ಅಂತ ತಿಳಿಸ್ತೀನಿ. ಸಿ ಅನ್ನೋ ಅಕ್ಷರ, ಆ ಲೆಟರ್ ನೋಡಿದ್ರೇನೆ ಗೊತ್ತಾಗುತ್ತೆ ನಿಮ್ಗೆ ಸಿ ಈ ಯಾವ ತತ್ವಕ್ಕೆ ಬರುತ್ತೆ. ಇದಕ್ಕೆ ಸಂಖ್ಯೆ ಬಂದು 3. ಹೌದು, 3ಕ್ಕೆ ಅಧಿಪತಿ ಬಂದು ಗುರು. ಸೊ ಸಿ ಅನ್ನೋ ಅಕ್ಷರ ಪ್ರಥಮವಾಗಿ ಯಾವ ಒಂದು ಚಾರ್ಟ್ ನಂಬರ್ಗೆ, ಯಾವ ನ್ಯೂಮರಾಲಜಿ ಸಂಖ್ಯೆಗೆ ಅಳವಡಿಸ್ಕೊಳ್ತೀವಿ, 3ನೇ ಸಂಖ್ಯೆಗೆ ಅಳವಡಿಸ್ಕೊಳ್ತೀವಿ. ಮತ್ತೆ 3 ಅಧಿಪತಿ ಬಂದು ಗುರು. ಗುರುವಿನ ಗುರುಬಲ ಇತ್ತು ಅಂತಂದ್ರೆ ಪ್ರತಿಯೊಂದರಲ್ಲೂ ಜಯಶಾಲಿನೇ ಅಲ್ವಾ? ಕರೆಕ್ಟ್, ರೈಟ್? ಸೊ ಗುರುಗಳ ಅನುಗ್ರಹ ಇದೆ, ಗುರುಗ್ರಹ ಒಂದು ಸಿಗ್ಬೇಕಾಗಿರುವಂತಹ ಒಂದು ಆಶೀರ್ವಾದಗಳು ಸಿಕ್ಕಿದೆ ಅಂತಂದ್ಮೇಲೆ ಅವ್ರ ಲೈಫಲ್ಲಿ ಇನ್ನೇನ್ ಬೇಕು ಹೇಳಿ? ಸೊ ಅದೇ ರೀತಿಯಾದ ತುಂಬಾನೇ ಸಿ ಅನ್ನೋ ಅಕ್ಷರದಲ್ಲಿ ಹುಟ್ಟಿರುವಂಥವ್ರು, ಸಿ ಅನ್ನೋ ಅಕ್ಷರನ ಇಟ್ಟು ಅವ್ರಿಗೆ ಹೆಸರು ನೀವು ಕರಿತಾ ಇದ್ರೆ, ಅಂದ್ರೆ ವೈಬ್ರೇಷನ್ಸ್ ಆ ಥರ ಸಿ ಅನ್ನೋ ಅಕ್ಷರದಿಂದ ಬರ್ತಿದೆ ಅಂತಂದ್ರೆ ದೇ ಆರ್ ಬ್ಲೆಸ್ಡ್. ಗುರುಗಳ ಒಂದು ಜುಪಿಟರ್ ಗ್ರಹ ಅಂದ್ರೆ ಜುಪಿಟರ್ ಪ್ಲಾನೆಟ್ದು ಒಳ್ಳೆಯ ಬ್ಲೆಸ್ಸಿಂಗ್ಸ್ ಇದೆ. ಗುರುಗಳ ಒಳ್ಳೆಯ ಬ್ಲೆಸ್ಸಿಂಗ್ಸ್ ಖಂಡಿತ ಅವ್ರಿಗೆ ಹುಟ್ಟಿದ ತಕ್ಷಣನೇ, ಆ ಒಂದು ಹೆಸರು ಇಟ್ಟಿದ ತಕ್ಷಣನೇ ಅವ್ರಿಗೆ ಸಿಕ್ಬಿಡುತ್ತೆ. ಪ್ರತಿಯೊಂದು ಲೆಟರ್ಗೂ ಒಂದೊಂದು ದೇವರ, ಒಂದೊಂದು ಗ್ರಹಗಳ ಅಧಿಪತಿ ಬಂದೇ ಬರುತ್ತೆ. ಸೊ ಆ ಥರ ಸಿ ಅನ್ನೋ ಅಕ್ಷರಕ್ಕೆ ಗುರುಗಳ ಅಧಿಪತಿಯಾಗಿ ಬರುತ್ತೆ. ಸೊ ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ? ಕಮ್ಯುನಿಕೇಶನ್ ಸೂಪರ್. ಏನೇ ಇರಲಿ ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್ ಆಗಿರುವಂಥ ವ್ಯಕ್ತಿತ್ವ ಇರ್ತಾರೆ. ಮನ್ಸಲ್ಲಿ ಒಂದು ಇಟ್ಕೊಳ್ಳೋಂಥದ್ದು, ಅಥವಾ ಈಗ ನೀನ್ ಚೆನ್ನಾಗಿಲ್ಲ, ಒಳ್ಳೆ ಡ್ರೆಸ್ ಎಲ್ಲ ಇಮಿಡಿಯೇಟ್ ಆಗಿ ಹೇಳ್ಬಿಡ್ತಾರೆ, ಈ ಡ್ರೆಸ್ ನಿಂಗೆ ಚೆನ್ನಾಗಿ ಕಾಣ್ತಾ ಇಲ್ಲ, ಇವತ್ತೇನೋ ನಿನ್ ಚೆನ್ನಾಗಿ ಕಾಣ್ತಾ ಇಲ್ಲ. ಆ ಥರ ಇಂಟ್ಯೂಷನ್ಸ್ ಇರುತ್ತೆ. ಆ ವ್ಯಕ್ತಿನ ನೋಡಿದಾಗ ಅವ್ರು ಹೇಳ್ಬಿಡ್ತಾರೆ, ನೀನ್ ಯಾಕೋ ತುಂಬಾ ಡಲ್ ಆಗಿದೆಯಾ, ನೀನ್ ಯಾಕೋ ಬೇಜಾರಲ್ಲಿ ಇದೆಯಾ ಅನ್ಸುತ್ತೆ, ಏನಾದ್ರು ಜಗಳ ಆಯ್ತಾ, ಏನಾಯ್ತು ತುಂಬಾ ಕ್ಲೋಸ್ ಫ್ರೆಂಡ್ ಅಲ್ಲಿ ಇದ್ಬಿಟ್ರಂತೂ ಹೇಳೋವರ್ಗು ಬಿಡಲ್ಲ. ಏನಾಯ್ತು ಕೇಳ್ತಾನೆ ಇರ್ತಾರೆ. ನೀವು ಏನಿಲ್ಲ, ನಾನು ಆರಾಮಾಗಿದ್ದೀನಿ ಬಿಡು, ಡೋಂಟ್ ವರಿ, ಐ ಆಮ್ ಫೈನ್. ಇಲ್ಲ, ನೀನು ಆರಾಮಾಗಿಲ್ಲ, ನಿಂಗೇನೂ ಆಗಿದೆ. ಅವ್ರು ಕಂಡಿಟ್ಟು ಬಿಡ್ತಾರೆ. ನೀವ್ ಎಷ್ಟೇ ಅದನ್ನ ಮುಚ್ಚುಮರೆ ಮಾಡ್ಬೇಕು, ನಾನು ಅವ್ರಿಗೆ ತಿಳಿಸೋದ್ ಬೇಡ, ಇವ್ರಿಗೆ ತಿಳಿಸೋದ್ ಬೇಡ ಅಂತ ನೀವ್ ಅನ್ಕೊಂಡ್ರು ಸಹ, ಸಿ ಅನ್ನೋ ಅಕ್ಷರದವ್ರು ಫ್ರೆಂಡ್ ಆಗಿದ್ದು ನಿಮ್ಗೆ ಇಮಿಡಿಯೇಟ್ ಆಗಿ ನೀವು ಯಾವ ಸ್ಥಿತಿಯಲ್ಲಿ ಇದ್ರು ಕೂಡ ನಿಮ್ಮನ್ನ ಅವರು ಕೇಳಿ ಆನ್ಸರ್ ಸಿಗೋವರೆಗೂ ಬಿಡೋದಿಲ್ಲ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ. ನೀವೇ ಆಗಿರ್ಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬಹುದು, ನಿಮ್ಮ ಜೊತೆ ಹುಟ್ಟಿರೋಂಥವ್ರಾಗಿರ್ಬಹುದು, ನಿಮಗೆ ಗೊತ್ತಿರೋಂಥವ್ರಾಗಿರ್ಬೋದು, ನೇಬರ್ಸ್ ಆಗಿರ್ಬೋದು. ತುಂಬಾ ಜನ ಈ ಪ್ರಿಡಿಕ್ಷನ್ಸ್ ನ ಆಲ್ರೆಡಿ ನಾನು ಮಾಡಿರೋಂಥದ್ದನ್ನ ಕೇಳಿದಾಗ ಅವರೇ ಹೇಳ್ತಿದ್ದಾರೆ, ಮ್ಯಾಮ್ 100% ಪರ್ಫೆಕ್ಟ್ ಮ್ಯಾಮ್ ಅಂತ. ಸಿ ಇಂದ ಯಾವ್ಯಾವ ಹೆಸರುಗಳು ಬರ್ಬಹುದು? ಚಂದನ್ ಬರ್ಬಹುದು, ಚಂದನಾ ಬರಬಹುದು, ಚಾಂದಿನಿ ಬರಬಹುದು. ಪ್ರಮುಖವಾಗಿ ಹೇಳ್ತಿದ್ದೀನಿ, ಇನ್ನು ತುಂಬಾ ಇದೆ. ಚರಣ್ ಬರಬಹುದು,
ಚೈತ್ರ ಬರಬಹುದು, ರೈಟ್? ತುಂಬಾ ಹೆಸರುಗಳಿದೆ. ಸೊ ಒಂದು ಕೆಲಸ ಮಾಡೋಣ, ಹಾಗಾದ್ರೆ ನಿಮ್ಮ ಹೆಸರುಗಳು ಸಿ ಅನ್ನೋ ಅಕ್ಷರದವರೆಲ್ಲ ಈ ಕಾರ್ಯಕ್ರಮನ ನೋಡ್ತಿರೋಂಥವ್ರೆಲ್ಲ ನಿಮ್ಮ ಹೆಸರನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನನ್ನ ಹೆಸರು ಸಿ ಇದೆ, ಈ ತರ ಏನ್ ಹೆಸರಿದೆ ಅದನ್ನ ಹಾಕಿ. ತುಂಬಾ ಖುಷಿ ಅನ್ಸುತ್ತೆ, ಯಾಕಂದ್ರೆ ನಾನು ಸಹ ಯಾರ್ಯಾರು ಇದ್ದೀರಾ ಸಿ ಅನ್ನೋ ಅಕ್ಷರದಲ್ಲಿ ನೋಡಿ ನಾನು ಕೂಡ ತಿಳ್ಕೊಳ್ಬಹುದು. ಸೊ ಸಿ ಅನ್ನೋ ಅಕ್ಷರ ತುಂಬಾ ಕಮ್ಯುನಿಕೇಟಿವ್ ಆಗಿರ್ತಾರೆ. ನಾ ಹೇಳಿದ್ನಲ್ಲ, ಅವ್ರ ಫ್ರೆಂಡ್ಸ್ ಯಾರೇ ಬೇಜಾರಲ್ಲಿ ಇದ್ರಿ ಬಿಡೋದಿಲ್ಲ. ಯಾಕೆ ಬೇಜಾರಲ್ಲಿ ಇದೆಯಾ, ವಾಟ್ ಹ್ಯಾಪನ್ ಕೇಳ್ತಾರೆ, ಹೇಳೋವರೆಗೂ ಬಿಡಲ್ಲ. ಮತ್ತೆ ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್ ಇರ್ತಾರೆ. ಇಫ್ ದೆಮ್ ಆರ್ ಬೇರೆ ಯಾರೇ ಆಗಿರ್ಲಿ, ಮನೆಯವರು ತುಂಬಾನೇ ಹೋಮ್ಲಿ, ತುಂಬಾನೇ ಹೆಚ್ಚು ಮನೆಯವರೆಲ್ಲ ಒಟ್ಟಿಗಿರ್ಬೇಕು, ಮನೆಯವ್ರ ಜೊತೆ ಇರಬೇಕು, ಎಲ್ಲಿ ಹೋದ್ರು ಮನೆಯವ್ರ ಜೊತೆ ಹೋಗ್ಬೇಕು. ಮನೆಯವ್ರು ಯಾರಾದ್ರೂ ಡಲ್ ಆಗ್ಬಿಟ್ರು ಸೇಮ್ ಕಾನ್ಸೆಪ್ಟ್, ರೈಟ್? ಸೇಮ್. ಯಾಕೆ ಬೇಜಾರಲ್ಲಿದ್ಯಾ, ಏನಾಯ್ತು, ಏನೇ ಸಮಸ್ಯೆಗಳಿದ್ರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಅಂದ್ರೆ ರೆಸ್ಪಾನ್ಸಿಬಿಲಿಟಿನ ತಗೊಳ್ತಾರೆ ಅವರು. ಎಷ್ಟೇ ಕಷ್ಟ ಆಗಿರ್ಲಿ, ಮನೇಲಿ ಏನೋ ಕಷ್ಟಗಳು ನಡೀತಿದೆ, ಮನೇಲಿ ಏನೋ ಸಮಸ್ಯೆ ಆಗ್ತಿದೆ, ನಾನ್ ಮಾಡ್ತೀನಿ, ನಾನು ದುಡಿತೀನಿ, ನಾನು ದುಡ್ಡು ತಂದು ಕೊಡ್ತೀನಿ, ನಾನು ಏನೋ ಒಂದು ಅರೇಂಜ್ ಮಾಡ್ತೀನಿ, ನಾನು ಹೇಗೋ ಇದನ್ನ ಸರಿ ಮಾಡ್ತೀನಿ, ಇದನ್ನ ಸರಿ ಮಾಡೋ ಜವಾಬ್ದಾರಿ ನಂದು. ಈ ರೀತಿಯಾದ ತುಂಬಾನೇ ಡೆಡಿಕೇಟೆಡ್, ಕಮಿಟೆಡ್ ಇರ್ತಾರೆ. ರೆಸ್ಪಾನ್ಸಿಬಿಲಿಟೀಸ್ನ ತಗೊಳ್ತಾರೆ. ಅಕಸ್ಮಾತ್ ನೀವೇ ಹೇಳಿದ್ರೆ ಇದು ನೀನ್ ಮಾಡು, ಬೇಡ ಅಂತ ಹೇಳೋದಿಲ್ಲ, ಖಂಡಿತ ಅದನ್ನ ತಗೊಳ್ತಾರೆ. ತುಂಬಾನೇ ಇಂಟ್ಯೂಷನ್ಸ್ ಜಾಸ್ತಿ ಇರುತ್ತೆ. ಏನೋ ಸಮಸ್ಯೆ ಆಗ್ತಿದೆ ಮನೆಯಲ್ಲಿ ಅಥವಾ ಅವ್ರ ಲೈಫಲ್ಲಿ, ನನ್ಗೇನೋ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಅವ್ರಿಗೆ ಒಂಥರ ಸೂಚನೆ ಮೊದಲೇ ಗೊತ್ತಾಗುತ್ತೆ. ಯಾಕಂದ್ರೆ ಗುರುಗಳ ಆಶೀರ್ವಾದ ಇರುವಂತಹ ವ್ಯಕ್ತಿತ್ವಗಳು. ಸೊ ಹಾಗಾಗಿ ಅವ್ರಿಗೆ ಮೊದಲೇ ಅವ್ರಿಗೆ ಏನಾದ್ರೂ ಸಮಸ್ಯೆ ಆಗ್ತಿದೆ, ಫ್ರೆಂಡ್ಸ್ಗೆ ಏನಾದ್ರು ಸಮಸ್ಯೆ ಆಗ್ತಿದೆ, ಫ್ಯಾಮಿಲಿಗೆ ಏನೋ ಸಮಸ್ಯೆ ಆಗ್ತಿದೆ, ಗಂಡ ಹೆಂಡತಿ ಆ ರೀತಿ ವಿಚಾರವಾಗಿ ಏನೋ ಸಮಸ್ಯೆ ಆಗ್ತಿದೆ, ಅವ್ರಿಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಯಾರೇ ಏನೇ ನೆಗೆಟಿವ್ ಆಗಿ ಮಾಡ್ಲಿ, ಯಾರೋ ಎಲ್ಲೋ ಮಾಟ ಮಂತ್ರಗಳು ಮಾಡಿಸಿರೋಂಥದ್ದು ಇರ್ಬೋದು, ಏನೋ ನೆಗೆಟಿವ್ ವೈಬ್ರೇಷನ್ಸ್ ಕಾಣ್ತಿರೋಂಥದ್ದು, ಏನೋ ಸ್ಪಿರಿಟ್ ರಿಲೇಟೆಡ್ ಥಿಂಗ್ಸ್ ನಡೀತಿದೆ ಅವ್ರ ಲೈಫಲ್ಲಿ, ಏನೋ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗ್ತಿರುವಂಥದ್ದು, ಇಂಥವೆಲ್ಲನೂ ಕೂಡ ಅವ್ರು ಬೇಗ ಐಡೆಂಟಿಫೈ ಮಾಡ್ತಾರೆ. ತುಂಬಾ ಜನ ಇದನ್ನ ತಿಳಿಸ್ತಾರೆ. ಇಲ್ಲಿ ಏನೋ ನೆಗೆಟಿವ್ ಥಿಂಗ್ಸ್ ನಡೀತಿದೆ, ಇಲ್ಲಿ ಏನೋ ಬೇರೆ ರೀತಿಯಾದ ಒಂದು ವಿಚಾರಗಳು ನಡೀತಿದೆ, ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೀತಿದೆ, ಇವೆಲ್ಲ ಕ್ಲೀನ್ ಆಗಿ ತಿಳಿಸ್ತಾರೆ. ಕರೆಕ್ಟಾ ಇಲ್ವಾ? ಸೊ ಅದೇ ತರ ವ್ಯಕ್ತಿತ್ವಗಳಾಗಿರ್ತಾರೆ. ತುಂಬಾನೇ ಫ್ರೆಂಡ್ಲಿ, ಕಮಿಟೆಡ್, ತುಂಬಾ ಕೊಲಾಬ್ರೇಟಿವ್. ಏನೇ ಕೆಲಸ ಮಾಡಿದ್ರು ಎಲ್ಲಾನು ಒಟ್ಟುಗೂಡಿಸ್ತಾರೆ. ಬನ್ನಿ ಮಾಡೋಣ. ಎಸ್, ಲೀಡರ್ಸ್ ಆಗಿದ್ದು, ತುಂಬಾನೇ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್, ಏನೋ ಪೊಸಿಷನ್ ಇದ್ದಾರೆ, ಅವ್ರ ಅಂಡರ್ ಟೀಮ್ಸ್ ಇದೆ, ತುಂಬಾನೇ ಕೊಲಾಬರೇಟಿವ್ ಆಗಿ ಅವ್ರನ್ನೆಲ್ಲರನ್ನೂ ತಗೊಂಡು ಅವರು ಒಟ್ಟಿಗೆ ಕೆಲಸ ಮಾಡಿಸ್ತಾರೆ. ಜೀವನದಲ್ಲಿ ಏನ್ ಅಚೀವ್ ಮಾಡಬೇಕು ಅದನ್ನ ಅಚೀವ್ ಮಾಡೋದಕ್ಕೆ ತುಂಬಾ ಅವರು ಕಷ್ಟ ಆದ್ರೂ ಸರಿ ಅಚೀವ್ಮೆಂಟ್ ಮಾಡೇ ಮಾಡ್ತಾರೆ. ಸಾಲ ಮಾಡಿದ್ರು ಸರಿ ಅದನ್ನೆಲ್ಲ ಕಂಪ್ಲೀಟ್ ಆಗಿ ತೀರಿಸ್ತಾರೆ. ಎಷ್ಟೇ ಕಷ್ಟ ಇರ್ಲಿ ಲೈಫಲ್ಲಿ, ತುಂಬಾ ಬಡತನ ಇದೆ, ಅವ್ರು ಏನು ಕೂಡ ಮಾಡ್ಲಿಕ್ಕೆ ಆಗ್ತಿಲ್ಲ, ಬಟ್ ಆ ಅಕ್ಷರದವ್ರು ಅವ್ರ ಮನೇಲಿ ಇದ್ದಾರೆ ಅಂತಂದ್ರೆ ಅವ್ರಿಗೊಂಥರ ಗುರುಬಲ ಇದ್ದಂಗೆ. ಸೊ ಒಳ್ಳೆ ಹೆಸರು, ಒಳ್ಳೆ ಒಂದು ಡಿಜಿಟ್ ಅಂತಾನೆ ಹೇಳ್ಬೋದು. ನ್ಯೂಮರಾಲಜಿಕಲಿನೂ ಸಹ, ಆಲ್ಫಾಬೆಟಿಕಲಿನೂ ಒಳ್ಳೆಯ ಅಕ್ಷರ ಅಂತಾನೆ ಹೇಳ್ಬೋದು. ಸಿ ನಾವು ಹೆಂಗ್ ಬರ್ತೀವಿ ಹೇಳಿ? ಸಿನ ಯೂಶಲಿ ನಾವು ಅರ್ಧ ಚಂದ್ರದ ರೀತಿಯಲ್ಲಿ ಕಾಣುತ್ತೆ, ಕರೆಕ್ಟ್ ಅಲ್ವಾ? ಜೊತೆಗೆ ಏನದು ಫಾರ್ವರ್ಡ್ ನೋಡ್ತಾ ಇದೆ, ಅಂದ್ರೆ ಓಪನ್ ಇದೆ, ಒಂಥರ ಕಂಪ್ಲೀಟ್ ಸರ್ಕಲ್ ಇಲ್ಲ, ಕಂಪ್ಲೀಟ್ ಸರ್ಕಲ್ ಅಲ್ಲಿ ಓಪನ್ ಇದೆ, ಫಾರ್ವರ್ಡಿಂಗ್ ಸಿಂಬಲ್ ನ ನೋಡ್ತಾ ಇದೆ. ಅಂದ್ರೆ ಯಾರು ಬೇಕಾದ್ರೂ ಅವ್ರ ಲೈಫಲ್ಲಿ ಎಂಟರ್ ಆಗಬಹುದು. ಎಂಟರ್ ಮಾಡ್ಕೊಳ್ಬೇಕು ಅಂದ್ರೂ ಸಹ ಯಾರನ್ನೇ ಅವ್ರ ಲೈಫಲ್ಲಿ ಎಂಟರ್ ಮಾಡ್ಕೊಂಡ್ರು ತುಂಬಾನೇ ಆತ್ಮೀಯತೆಯಿಂದ ನೋಡ್ಕೊಳ್ತಾರೆ, ಬಿಟ್ಕೊಡೋದೇ ಇಲ್ಲ. ಎಷ್ಟೇ ಇರ್ಲಿ, ಈಗ ಸಿ ಅನ್ನೋ ಅಕ್ಷರದ ಒಂದು ಹಸ್ಬೆಂಡ್ ಇದ್ದಾರೆ ಅಥವಾ ವೈಫ್ ಇದ್ದಾರೆ, ಅಥವಾ ಯಾರನ್ನಾದ್ರೂ ಇಷ್ಟಪಡ್ತಿರೋಂಥವ್ರು, ನಿಮ್ಮ ಲವ್ ಮಾಡ್ತಿರೋಂಥವ್ರು ಇರಬಹುದು, ಯಾರನ್ನೋ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಎಷ್ಟೇ ಕಷ್ಟ ಆಗ್ಲಿ ಬಿಟ್ಕೊಡೋದಿಲ್ಲ. ಇನ್ಫ್ಯಾಕ್ಟ್ ನೀವು ಆ ವ್ಯಕ್ತಿನ ಬಿಟ್ಟು ಬಂದಿದ್ರು ಸಹ ನಿಮ್ಮ ಮನಸ್ಸಲ್ಲಿ ಆ ಸಿ ಅನ್ನೋ ಅಕ್ಷರದಲ್ಲಿರುವಂತಹ ವ್ಯಕ್ತಿ ಮನಸ್ಸಲ್ಲಿ ಇದ್ದೇ ಇರ್ತಾರೆ. ಏನೋ ಒಂದು ಅವರು ಆ ಒಂದು ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ಏನೋ ಒಂದಾಗಿ ಕ್ರಿಯೇಟ್ ಮಾಡಿರ್ತಾರೆ. ಸೊ ಆ ರೀತಿಯಾದ ವ್ಯಕ್ತಿತ್ವ ಇರ್ತಾರೆ. ಫಾರ್ವರ್ಡಿಂಗ್ ಏನೇ ಆಗಲಿ ಒಳ್ಳೇದನ್ನ ಯಾವಾಗಲೂ ಪಾಸಿಟಿವ್ನ ಫಾರ್ವರ್ಡ್ ಮಾಡ್ತಾರೆ. ಸೊ ಇನ್ ಕೇಸ್ ನೀವು ಸೀನ ಹೀಗೆ ಈಗ ಡೌನ್ ಸೈಡ್ ಅಲ್ಲಿ ಬರೀತು ಅಂತಂದ್ರೆ ಇಟ್ಸ್ ಅ ಸ್ಮೈಲಿ. ಸೊ ಆಲ್ವೇಸ್ ಫ್ರೆಂಡ್ಲಿ, ಜೋವಿಯಲ್ ಪರ್ಸನ್ಸ್, ತುಂಬಾ ತಮಾಷೆ. ಅವ್ರು ಎಲ್ಲಿರ್ತಾರೋ ಅಲ್ಲಿ ಹ್ಯೂಮರ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲೇ ಇದ್ರೂ ಅವರೊಂದು ನಾಯ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಸಿ ಅನ್ನೋ ಅಕ್ಷರ, ಈ ಹೆಸರಿನವರು ಅನ್ನೋಂಥದ್ದು ತುಂಬಾನೇ ಹೈಲೈಟ್ ಆಗ್ತಾರೆ. ಬೇಗ ಅಬ್ಸರ್ವ್ ಅಂದ್ರೆ ಬೇಗ ಗೊತ್ತಾಗ್ಬಿಡುತ್ತೆ, ಹೈಲೈಟ್ ಆಗ್ತಾರೆ. ಏನೇ ಇದ್ರು ಇನಿಷಿಯೇಟಿವ್ ತಗೊಳ್ತಾರೆ. ನಾನು ಈ ತರ ಮಾಡ್ತೀನಿ, ಆ ತರ ಮಾಡ್ತೀನಿ ಅಂತ ಹೇಳಿ. ಈವನ್ ಎಜುಕೇಶನ್ ವಿಚಾರದಲ್ಲೂ ಅಷ್ಟೇ, ತುಂಬಾನೇ ನಾನು ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು ಅನ್ನೋಂಥದ್ದು ಇರುತ್ತೆ. ಕಾಂಪಿಟೇಟಿವ್ ಆಗ್ತಾರೆ. ಬೇರೆ ಯಾರೋ ಫ್ರೆಂಡ್ ಏನೋ ಚೆನ್ನಾಗಿ ಓದ್ತಿದ್ದಾನೆ, ಇಲ್ಲ ನಾನ್ ಫಸ್ಟ್ ಬರಬೇಕು, ನಾನ್ ಮಾಡ್ಬೇಕು. ತುಂಬಾನೇ ವಿಸ್ಡಮ್, ಇಂಟೆಲಿಜೆನ್ಸ್ ನ ಅಡಾಪ್ಟ್ ಮಾಡಿ ಅದನ್ನ ಯಾವ ರೀತಿ ವಿಸ್ಡಮ್ ಅಲ್ಲಿ ಉಪಯೋಗಿಸಬೇಕು ಆ ರೀತಿ ಅವರು ವಿಸ್ಡಮ್ ಪರ್ಸನಾಲಿಟೀಸ್ ಆಗಿರ್ತಾರೆ. ಸೊ ತುಂಬಾನೇ ಒಳ್ಳೆ ಗ್ರೇಟ್ ಪರ್ಸನಾಲಿಟೀಸ್ ಅಂತಾನೆ ಹೇಳ್ಬೋದು. ಸಿ ಅನ್ನೋ ಅಕ್ಷರದಲ್ಲಿ ತುಂಬಾ ಜನಗಳು ನೀವು ನೋಡ್ಬೋದು, ಸಕ್ಸಸ್ಫುಲ್ ಆಗಿರುವಂತವ್ರನ್ನ ನೋಡಬಹುದು. ಒಳ್ಳೆ ಬಿಸ್ನೆಸ್ ಮೆನ್ಸ್ ಇದ್ದಾರೆ, ಟ್ರೇಡರ್ಸ್ ಇದ್ದಾರೆ, ಯು ಹ್ಯಾವ್ ಅ ಲಾಟ್ ಆಫ್ ಪೊಲಿಟಿಷಿಯನ್ಸ್ ಇದ್ದಾರೆ. ಸೊ ತುಂಬಾ ಜನ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇಂಥ ಒಂದು ಅಕ್ಷರದಲ್ಲಿರುವಂತವ್ರು
ಸಕ್ಸಸ್ಫುಲ್ ಆಗಿದ್ದಾರೆ. ಬಟ್ ಇವೆಲ್ಲ ಕೆಲವೊಂದು ಅವರ ಲೈಫಲ್ಲಿ ಇರುವಂಥದ್ದು. ಸೊ ವಾಟ್ ಡಿಸ್ಅಡ್ವಾಂಟೇಜಸ್ ಆಗ್ಬಹುದು, ತುಂಬ ಬೇಗ ಏನಾದರೂ ಬೇಜಾರಾಗೋಯ್ತು. ಫಾರ್ ಎಕ್ಸಾಂಪಲ್ ತುಂಬ ಪರ್ಫೆಕ್ಷನಿಸ್ಟು, ಸೊ ಆ ಕೆಲಸ ಆ ಥರ ಆಗಿಲ್ಲ. ಈಗ ನಾನೇನೋ ಒಂದು ಕೆಲಸ ಕಾರ್ಯ ನಡೀತಿದೆ, ಫಾರ್ ಎಕ್ಸಾಂಪಲ್ ಯಾರೋ ನೆಂಟ್ರಿ ಬರ್ತಾ ಇದ್ದಾರೆ ಮನೆಗೆ, ಸೊ ಸಿ ಅನ್ನೋ ಅಕ್ಷರದವರು ಇದ್ದಾರೆ ಅಂದ್ಕೊಳ್ಳಿ, ತುಂಬಾನೇ ಪ್ರಿಪೇರ್ಡ್ ಆಗಿರ್ತಾರೆ. ಓಕೆ ಯಾರೋ ಬರ್ತಿದ್ದಾರೆ, ಸೊ ನಾನು ಇದನ್ನೆಲ್ಲ ಕ್ಲೀನಾಗಿ ವ್ಯವಸ್ಥೆ ಮಾಡಬೇಕು. ಮನೇನೂ ಅಷ್ಟೇ ತುಂಬಾನೇ ನೀಟಾಗಿ ತುಂಬಾನೇ ಆರ್ಗನೈಸ್ಡ್ ಆಗಿ ಇಟ್ಕೊಳ್ತಾರೆ, ಸ್ಟ್ರಕ್ಚರ್ಡ್ ಆಗಿ ಇಟ್ಕೊಳ್ತಾರೆ, ಯಾವ ರೀತಿ ಇರಬೇಕು ಅಂತ ಹೇಳಿ. ಅದಕ್ಕಿಂತ ಬೇಗ ಎದ್ದು ಬೇಕಾದ್ರೂ ಏನಾದ್ರು ಒಂದು ಅವರು ಇನಿಷಿಯೇಟಿವ್ ತಗೊಂಡು ಮಾಡ್ತಾರೆ. ಬಿಟ್ರೆ ಯಾವತ್ತೂ ಅವರು ಅದೇ ರೀತಿಯಲ್ಲಿ ಹೆಂಗಿದೆಯೋ ಹಾಗೆ ಬಿಡೋದು, ಹೇಗಿದೆಯೋ ಹಾಗೆ ಮಾಡೋದು, ಆ ರೀತಿ ತಗೊಳ್ಳೋದಿಲ್ಲ. ಸೊ ತುಂಬಾನೇ ಸ್ಟ್ರಕ್ಚರ್ಡ್ ಆಗಿರ್ತಾರೆ. ಅಕಸ್ಮಾತ್ ಆ ಥರ ಆಗಿಲ್ಲ, ಅವ್ರು ಅಂದ್ಕೊಂಡಂಗೆ ಏನೋ ವರ್ಕ್ ಆಗಿಲ್ಲ ಅಂತಂದ್ರೆ ನೀವು ಅವ್ರಿಗಿಂತ ಹೆಚ್ಚು ಡಲ್ ಆಗುವಂಥ ವ್ಯಕ್ತಿತ್ವನೂ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಕರೆಕ್ಟ್ ಅಲ್ವಾ? ಯಾರ ಹತ್ರನೂ ಹೇಳ್ಕೊಡಲ್ಲ ಯಾಕೆ ಡಲ್ ಇದ್ದಾರೆ, ಯಾಕೆ ಬೇಜಾರಾಗಿದ್ದಾರೆ. ಬೇರೆಯವ್ರು ಏನಾದ್ರು ಬೇಜಾರಾಗಿದ್ರೆ ಮಾತ್ರ ಬಿಡೋದಿಲ್ಲ, ರೈಟ್? ಸೊ ಅವ್ರು ಡಲ್ ಆದ್ರೆ ಮಾತ್ರ ಯಾರ ಹತ್ರನೂ ಹೇಳ್ಕೊಳಲ್ಲ, ಮಾತೇ ಆಡಲ್ಲ. ಫುಲ್ ಒಂಥರ ಹೆಂಗಂದ್ರೆ ಅವ್ರನ್ನ ಬಂಧಿಸ್ಕೊಂಡ್ಬಿಡ್ತಾರೆ, ಲಾಕ್ ಆಗ್ಬಿಡ್ತಾರೆ. ಆ ಸಿ ಅನ್ನೋ ಅಕ್ಷರ ಅಕಸ್ಮಾತ್ ನೀವು ಉಲ್ಟಾಗಾದ್ರೆ ಏನಾಗುತ್ತೆ ಹೇಳಿ, ಸ್ಯಾಡ್ ಆಗುತ್ತೆ ಅಲ್ವಾ? ಸೊ ಸ್ಯಾಡ್ನೆಸ್ ತುಂಬಾ ಕೌದ್ಬಿಡ್ತು, ತುಂಬಾ ಹೆಚ್ಚಾಗಿ. ಎಷ್ಟು ಅವ್ರು ಹ್ಯಾಪಿಯಾಗಿರ್ತಾರೋ ಡಬಲ್ ಸ್ಯಾಡ್ನೆಸ್ ಕೊಟ್ಟೋಗ್ತಾರೆ ಅವರು. ಸೊ ಆ ವ್ಯಕ್ತಿತ್ವ ಹೇಗೆ ಅಂತಂದ್ರೆ, ನಾನು ಏನಕ್ಕೆ ಬೇಜಾರಾಗಿದ್ದಾರೆ ಹೇಳಲ್ಲ, ಏನ್ ಕೋಪ ಮಾಡ್ಕೊಂಡಿದ್ದಾರೆ ಹೇಳಲ್ಲ. ಆ ಕ್ಷಣ ನನ್ಗದು ಆಗಿಲ್ಲ, ಆ ಕೆಲಸ ವರ್ಕ್ ಆಗಿಲ್ಲ, ಅಥವಾ ಈ ವ್ಯಕ್ತಿ ನನಗೆ ಬೇಡ ಅಂದ್ಬಿಟ್ರು ಅಂದ್ರೆ ಮುಗೀತು, ಹಿ ವಿಲ್ ಬಿಕಮ್ ಆರ್ ಶಿ ವಿಲ್ ಬಿಕಮ್ ವೆರಿ ಸ್ಯಾಡ್. ಅವ್ರನ್ನವರು ಒಂಥರ ಬಂಧನಕ್ಕೆ ಒಳಗಾಗ್ಬಿಡ್ತಾರೆ. ಕರೆಕ್ಟ್ ಅಲ್ವಾ? ಸೊ ಇದೊಂದು ಡಿಸ್ಅಡ್ವಾಂಟೇಜ್. ತುಂಬಾ ಓವರ್ ಕಾನ್ಫಿಡೆಂಟ್ ಆಗ್ಬಿಡ್ತೀರಾ ಕೆಲವು ಸಲ. ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಎಷ್ಟೋ ವಿಚಾರಗಳಿಗೆ ನೀವು ಓವರ್ ಕ್ಯಾಲ್ಕುಲೇಟ್ ಮಾಡ್ಬಿಡ್ತೀರಾ, ಓವರ್ ಕಾನ್ಫಿಡೆಂಟ್ ಆಗ್ಬಿಡ್ತೀರಾ. ಸೊ ಅವಾಗ ಏನಾಯ್ತು, ಆ ಕಾನ್ಫಿಡೆಂಟು ಹೆಚ್ಚು ಕ್ರಿಯೇಟಿವಿಟಿ ಏನಾಗ್ಬಿಡುತ್ತೆ, ತುಂಬಾ ಕ್ರಿಟಿಕಲ್ ಆಗ್ಬಿಡುತ್ತೆ. ಸೊ ನೀವು ಎಷ್ಟು ಕ್ರಿಯೇಟಿವ್ ಆಗಿ ಎಷ್ಟು ನಾನು ಈ ತರ ಮಾಡಿದ್ರೆ ನಾನು ಸಖತ್ತಾಗಿ ಹೈಲೈಟ್ ಆಗ್ತೀನಿ ಅಂತ ಯಾವಾಗ ಓವರ್ ಕಾನ್ಫಿಡೆನ್ಸ್ ಕೊಟ್ಟೋಗುತ್ತೆ, ಇಟ್ ಬಿಕಮ್ಸ್ ಅ ಕ್ರಿಟಿಕಲ್ ಈವೆಂಟ್ ಆಗ್ಬಿಡುತ್ತೆ. ಆಮೇಲೆ ಒಂಥರ ಕ್ರಿಟಿಕಾಲಿಟಿಗೆ ಒಳಗಾಗ್ಬಿಡ್ತೀರಾ. ಸೊ ಆ ಕ್ರಿಟಿಕಾಲಿಟಿ ಒಂಥರ ಏನಾಯ್ತು, ತುಂಬಾನೇ ಡಲ್ ಆಗ್ಬಿಡ್ತೀರಾ. ಯು ಬಿಕಮ್ ವೆರಿ ಅನ್ಕಮ್ಯುನಿಕೇಟಿವ್ ಆಗ್ಬಿಡ್ತೀರಾ. ಏನೋ ಒಂಥರ ಮಾತಾಡಲ್ಲ, ಯಾರ ಹತ್ರನೂ ಸೋಷಿಯಲ್ ಆಗಿ ಮಿಂಗಲ್ಲೇ ಆಗಲ್ಲ, ತುಂಬಾ ನೀವು. ಬಟ್ ಅಗೇನ್ ನೀವು ಅದರಿಂದ ಆಚೆ ಬರ್ಲಿಕ್ಕೂ ಸಹ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಸೊ ಏನ್ ಪರಿಹಾರ, ಅಥವಾ ಅವ್ರ ಜೀವನ ಪೂರ್ತಿ ಯಾವ್ದಾದ್ರು ಒಂದು ಸರಳವಾಗಿರುವಂತಹ ಸಿಟ್ರಿನ್ ಕ್ರಿಸ್ಟಲ್ದು ಬ್ರೇಸ್ಲೆಟ್ಸ್ ಬರುತ್ತೆ. ಸೊ ಸಿಟ್ರಿನ್ ಕ್ರಿಸ್ಟಲ್ ಬ್ರೇಸ್ಲೆಟ್ನ ನೀವು ಪ್ರತಿನಿತ್ಯ ಹೆಣ್ಣು ಮಕ್ಕಳಾಗಿದ್ರೆ ಲೆಫ್ಟ್ ಅಲ್ಲಿ, ಗಂಡು ಮಕ್ಕಳಾಗಿದ್ರೆ ರೈಟ್ ಹ್ಯಾಂಡ್ಗೆ ಪ್ರತಿನಿತ್ಯ ಹಾಕೊಳ್ತಾ ಬನ್ನಿ. ನಿಮಗೆ ಇನ್ನೂ ಹೆಚ್ಚು ಪ್ರಾಸ್ಪರಿಟಿ, ಎನ್ಹ್ಯಾನ್ಸ್ಮೆಂಟ್ಸು, ಇನ್ನೂ ಹೆಚ್ಚು ಸಕ್ಸಸ್ಸು, ಅಬಂಡೆನ್ಸ್ ಇನ್ ಯುವರ್ ಲೈಫ್ ಹೆಚ್ಚೆಚ್ಚಾಗಿ ಸಿಗುತ್ತೆ. ಹೇಳ್ತಾ ಈ ಸಿ ಅನ್ನೋ ಅಕ್ಷರ ನಿಮಗೆ ಖಂಡಿತ ಇವೆಲ್ಲ ಎಸ್ ಮ್ಯಾಮ್ ನೀವು ಹೇಳ್ತಿರೋದು ಎಲ್ಲ ಕರೆಕ್ಟು, ಎವ್ರಿಥಿಂಗ್ ಇಸ್ ಫೈನ್. ಕೆಲವೊಂದು ಪ್ರಾಬ್ಲಮ್ಸ್ ಇದೆ, ನಾವು ನಿಮ್ಮಲ್ಲಿ ಕನ್ಸಲ್ಟೇಷನ್ ತಗೊಂಡು ಪರಿಹಾರಗಳು ಮಾಡ್ಕೋಬೇಕು ಅಂತಿದ್ದೀವಿ. ನಿಮಗೆ ಕಾಣ್ತಿರೋಂಥ ನಂಬರ್ಸ್ಗೆ ನಮ್ಮ ಸ್ಟಾಫ್ಗೆ ಕಾಲ್ ಮಾಡಿ, ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನಂತರ ಕನ್ಸಲ್ಟೇಷನ್ ತೊಗೊಳ್ಬೋದು ಅಂತ ಹೇಳಿ. ಮತ್ತು ಇದರೊಟ್ಟಿಗೆ ಮೇಯ್ನ್ ಆಗಿ ಹೇಳಿರೋಂತಹ ಸರಳ ಪರಿಹಾರಗಳನ್ನ ಖಂಡಿತ ಫಾಲೋ ಮಾಡಿ. ದಿಸ್ ಬ್ರಿಂಗ್ಸ್ ಯು ಅ ಲಾಟ್ ಆಫ್ ಪ್ರಾಸ್ಪರಿಟಿ ಆ್ಯಂಡ್ ಸಕ್ಸಸ್ ಇನ್ ಲೈಫ್. ಸೊ ಇಷ್ಟು ಬಿಟ್ಟು ಸಹ ನನಗೇನೋ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ನೀವು ಖಂಡಿತ ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.